ರಾಜ್ಯದ ಪ್ರಜಾಪ್ರಭುತ್ವದ ಮೇಲಿನ ನೇರ ದಾಳಿ ಇದು. ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾವೆಲ್ಲ ಇಂಥ ಸಂದರ್ಭದಲ್ಲಿ ಒಂದಾಗಿದ್ದೇವೆ. ರಾಜ್ಯದ ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಇದು. ಪ್ರಮುಖವಾಗಿ ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ನಾವೆಲ್ಲ ಇಂತಹ ಸಂದರ್ಭದಲ್ಲಿ ಒಂದಾಗಿದ್ದೇವೆ. ಆಲ್ ಪಾರ್ಟಿ ಮೀಟಿಂಗ್ ತಕ್ಷಣ ಕರೆಯುವುದು ಸೂಕ್ತ. ಎಲ್ಲರ ಸಹಾಯನ ಪಡೆಯಲಿ. ಇದರಲ್ಲಿ ರಾಜಕೀಯ ಮಾಡೋದು ಬೇಡ. ಉಗ್ರರನ್ನ ಪತ್ತೆ ಹಚ್ಚೋದಕ್ಕೆ ಸರ್ಕಾರ ಏನೆಲ್ಲ ಸಾಧ್ಯವೋ ಅದೆಲ್ಲ ಮಾಡಬೇಕು. ಉಗ್ರಗಾಮಿಗಳ ಸವಾಲು ಎದುರಿಸೋದಕ್ಕೆ ಸರ್ಕಾರ ಸರ್ವ ಪಕ್ಷಗಳ ಸಭೆಯನ್ನ ಕರೆದು ಚರ್ಚಿಸಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆತಂಕ ನಮ್ಮ ದೇಶ ಮೇಲೆ ಬಂದಿದೆ. ಅದಕ್ಕೆ ನಾನು ಶಾ ಅವ್ರ ಜೊತೆಯಲ್ಲೂ ಮಾತಾಡಿದೆ, ಉಮರ್ ಅಬ್ದುಲ್ಲಾ ಜೊತೆ ಮಾತಾಡಿದೆ, ಅಲ್ಲಿನ ನಮ್ಮ ಪಕ್ಷದ ಅಧ್ಯಕ್ಷರ ಜೊತೆಯಲ್ಲಿ, CLP ಲೀಡರ್ ಜೊತೆಯಲ್ಲಿ ಮಾತನಾಡಿದ್ದೇನೆ. ಮತ್ತೆಲ್ಲ ಆದಷ್ಟು ನಾವು ಅವರಿಗೆ ಈ ಇನ್ಸಿಡೆಂಟ್ ಬಗ್ಗೆ ಸ್ವಲ್ಪ ಬಿಗಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಟೆರರಿಸ್ಟ್ ಮೇಲೆ ಯಾವುದೇ ಒಂದು ಅನುಕಂಪ ತೋರಿಸದೆ ಅಥವಾ ನಮ್ಗೆ ಮತ್ತು ಟೈಮ್ ಕಳೆದೆ. ಅನುಕಂಪಂತೂ ಯಾರೂ ತೋರಿಸೋದಿಲ್ಲ, ನನಗೆ 100% ಗೊತ್ತಿದೆ. ಬಟ್ ಸಮಯ ಕಳೆದೆ ತಕ್ಷಣ ಕ್ರಮ ಜರುಗಿಸಿದ್ರೆ ಇಡೀ ದೇಶಕ್ಕೆ ಒಂದು ಸಂದೇಶ ಕೊಟ್ಟಂಗೆ ಆಗ್ತದೆ. ಮತ್ತು ಟೆರರಿಸ್ಟ್ ಏನಿದ್ದಾರೆ, ಅದು ಪಾಕಿಸ್ತಾನದಲ್ಲೇ ಇರಲಿ ಇನ್ನೊಂದು ಕಡೆನೇ ಇರಲಿ, ಅವರಿಗೂ ಕೂಡ ಒಂದು ಹೆದರಿಕೆ ಬರ್ತದೆ. ಅದಕ್ಕಾಗಿ ಆ ಕೆಲಸನೂ ಕೂಡ ಅವರು ಮಾಡಬೇಕು ಅಂತಕ್ಕಂಥ ಮಾತನ್ನು ಈಗಾಗಲೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಶಾ ಅವರಿಗೂ ಹೇಳಿದ್ದೇನೆ, ಅದೇ ರೀತಿಯಾಗಿ ಬೇರೆ ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದ್ದೇನೆ. ಇದು ಅಲ್ಲದೆ ಮತ್ತು ಡೆಲ್ಲಿಗೂ ನಾನು ಮಾತಾಡಿ ಯಾವ ಮುಖಂಡರು ಸರಿ ಮಾತಾಡಬೇಕು ಅನ್ನತಕ್ಕಂಥದ್ದನ್ನು ನಾನು ಹೇಳಿದ್ದೇನೆ. ಅದಕ್ಕೆ ಇವತ್ತು ಸಾಯಂಕಾಲ ನಾನು ಹೋಗ್ತಾ ಇದ್ದೇನೆ. ನಾಳೆ